ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತಾಂಧ ಶಕ್ತಿಗಳಿಗೆ ಹೆಚ್ಚು ಶಕ್ತಿ ಬಂದಿದೆ. ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಾಳಿ ಮತ್ತು ಆಕ್ರಮಣ ಮಾಡತಕ್ಕಂಥ ಘಟನೆಗಳನ್ನು ಕಾಣ್ತಾ ಇದ್ವಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿರುವಂಥದ್ದು, ರಾಜ್ಯಸಭಾ ಸದಸ್ಯ ಆಯ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗೆ ಹೇಳಿರುವಂಥದ್ದು, ಯಾರು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾರೋ ಅವ್ರ ಮೇಲೆ ಯಾವುದೇ ಕೇಸುಗಳನ್ನು ದಾಖಲೆ ಮಾಡದೇ ಇರತಕ್ಕಂಥದ್ದು ಇವತ್ತು ದೊಡ್ಡದಾಗಿರ್ತಕ್ಕಂಥ ಅತಿರೇಕಕ್ಕೆ ಹೋಗ್ತಾ ಇದೆ. ಇವತ್ತು ದೇವರ ಮೆರವಣಿಗೆ ಮಾಡತಕ್ಕಂಥದ್ದು ಇಲ್ಲಿ ಹಕ್ಕು, ಹಿಂದೂಗಳ ಹಕ್ಕು. ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಜಾಗದಲ್ಲಿ ಹೋಗಬೇಕು ಅನ್ನತಕ್ಕಂಥದ್ದನ್ನು ಯಾರಾದರೂ ಹೇಳಲಿಕ್ಕೆ ಇದು ಪಾಕಿಸ್ತಾನ ಅಲ್ಲ, ಇದು ಭಾರತ, ಹಿಂದೂ ರಾಷ್ಟ್ರ ಇದು. ಹಾಗಾಗಿ ಗಣಪತಿ ಮೆರವಣಿಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು, ಬೆಂಕಿ ಹಾಕತಕ್ಕಂಥದ್ದು ಇದು ಖಂಡನೀಯ. ಒಂದು ಸಮಾಜದ ಓಟನ್ನು ಓಲೈಕೆ ಮಾಡಿರುವಂಥ ಸಿದ್ದರಾಮಯ್ಯನ ರಾಜಕಾರಣದಿಂದ ಇದಾಗಿದೆ. ನಾನು ಖಂಡಿಸ್ತೇನೆ. ಯಾರ್ಯಾರು ಇದರಲ್ಲಿ ಆರೋಪಗಳಿದ್ದಾರೋ ಅವರನ್ನು ಬಂಧಿಸಬೇಕು, ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹಿಂದೂ ಸಮಾಜ ಕೈಕಟ್ಟಿ ಕೂತ್ಕೊಳ್ಳುವಂಥ ಸಮಾಜ ಅಲ್ಲ. ಹಾಗಾಗಿ ಈ ರೀತಿಯ ದಾಳಿಗಳಾದಾಗ ಎಚ್ಚರಿಕೆಯಿಂದ ಸರ್ಕಾರ ವರ್ತನೆ ಮಾಡಿದರೆ ಮುಂದಿನ ಅತಿರೇಕಕ್ಕೆ ಸರ್ಕಾರವೇ ಹೊಣೆಯಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.